ಇರಾನ್ನಲ್ಲಿ ಹೆಚ್ಚುತ್ತಿರುವ ಪ್ರಾದೇಶಿಕ ಉದ್ವಿಗ್ನತೆ ಇರಾನ್ಗೆ ಪ್ರಯಾಣಿಸದಂತೆ ಭಾರತೀಯರಿಗೆ ಸಲಹೆ ಕೊಡಲಾಗ್ತಾ ಇದೆ. ವಾಯು ಭೂಪ್ರದೇಶ ಮೂಲಕ ಪ್ರಯಾಣ ಮಾಡಬೇಡಿ ಅಂತ ಹೇಳಿ ಇದೀಗ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಅಲರ್ಟ್ ಮಾಡ್ತಾ ಇದ್ದಾರೆ ಭಾರತೀಯರಿಗೆ. ವಾಯು ಭೂಪ್ರದೇಶ ಮೂಲಕ ಪ್ರಯಾಣ ಮಾಡಬೇಡಿ ಅಂತ ಹೇಳಿ ಸೂಚನೆ ಕೊಡಲಾಗ್ತಾ ಇದೆ. ಇರಾನ್ ತೊರೆಯಲು ಭಾರತೀಯ ನಾಗರಿಕರಿಗೆ ಸೂಚನೆ ಈ ಹಿಂದೆಯೂ ಕೊಟ್ಟಿದ್ರು, ಇದೀಗ ಮತ್ತೊಮ್ಮೆ ಕೊಡ್ತಾ ಇರುವಂತಹ ಸೂಚನೆ ಇದು. ಇರಾನ್ನಲ್ಲಿರುವಂತಹ ಭಾರತೀಯರಿಗೆ ಅವರಿಗೋಸ್ಕರ ಒಂದು ಸಹಾಯವಾಣಿ ಕೂಡ ಆರಂಭ ಮಾಡಿಕೊಂಡಿದ್ದಾರೆ. cons.tehran@mea.government.in ಇಮೇಲ್ ಅನ್ನ ಸಂಪರ್ಕ ಮಾಡಿ ಟೆಹರಾನ್ನಲ್ಲಿರುವಂತಹ ಭಾರತೀಯರಿಗೆ ಏನಾದರೂ ಸಮಸ್ಯೆ ಆದರೆ ಈ ಒಂದು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು ಅಂತ ಹೇಳಿ ಈಗ ಸೂಚನೆ ಕೊಡಲಾಗ್ತಾ ಇದೆ. ಟೆಹರಾನ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಈಗ ಈ ಒಂದು ಕದನ ವಿರಾಮ ವಿಸ್ತರಣೆ ಆದ ನಂತರ ದಿಢೀರಾಗಿ ಟೆಹರಾನ್ನಲ್ಲಿ ಸ್ಫೋಟ ಆಗಿರುವಂತದ್ದು. ಈ ಹಿನ್ನೆಲೆ ಟೆಹರಾನ್ನಲ್ಲೂ ಕೂಡ ಬಹಳಷ್ಟು ಭಾರತೀಯರಿದ್ದಾರೆ. ಹಾಗಾಗಿ ಏನು ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ರೀತಿಯಾಗಿ ಪ್ರಯಾಣ ಮಾಡಬೇಡಿ, ಎಲ್ಲರೂ ಕೂಡ ಹುಷಾರಾಗಿರಿ, ಅಲರ್ಟ್ ಆಗಿರಿ ಅಂತ ಹೇಳಿ ಅಲ್ಲಿನ ರಾಯಭಾರ ಕಚೇರಿಯಿಂದ ಕೊಟ್ಟಿರುವಂತಹ ಮಾಹಿತಿ. ವಿಶೇಷವಾಗಿ ಭಾರತೀಯರಿಗೆ, ಯಾರೆಲ್ಲ ಭಾರತೀಯರು ಟೆಹರಾನ್ನಲ್ಲಿದ್ದಾರೋ ಎಲ್ಲರೂ ಕೂಡ ಎಚ್ಚರವಾಗಿರಿ, ಆದಷ್ಟು ಬೇಗ ಇರಾನ್ ಬಿಟ್ಟು ಹೋಗಿ ಅಂತಾನೆ ಹೇಳ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಅಂದ್ರೆ ಯಾವಾಗ ಕದನ ಈ ಒಂದು ಯುದ್ಧ ಆರಂಭ ಆಗಿ ಒಂದು 15 ದಿನ 20 ದಿನ ಆಗಿತ್ತು, ಆ ಸಂದರ್ಭದಲ್ಲೇ ಇಂಥ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅಂತಂದ್ರೆ ಇರಾನ್ನಲ್ಲಿ ಅಥವಾ ಟೆಹರಾನ್ನಲ್ಲಿ ಆ ಒಂದು ಸುತ್ತಮುತ್ತ ಭಾಗದಲ್ಲಿ ಯಾರೆಲ್ಲ ಭಾರತೀಯರಿದ್ದಾರೋ ಆದಷ್ಟು ಬೇಗ ಇದನ್ನ ಬಿಟ್ಟು ವಾಪಸ್ ನಿಮ್ಮ ಮನೆಗಳಿಗೆ ಸೇರ್ಕೊಳ್ಳಿ, ನಮ್ಮ ರಾಜ್ಯಕ್ಕೆ ಹೋಗಿ ಅಂತ ಹೇಳಿ ಸೂಚನೆ ಕೊಡಲಾಗಿತ್ತು ರಾಯಭಾರ ಕಚೇರಿಯಿಂದ. ಇದೀಗ ಮತ್ತೊಮ್ಮೆ ಒಂದು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು ಏನಾದರೂ ಸಮಸ್ಯೆ ಆದರೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಇಮೇಲ್ ಸಂಪರ್ಕ ಕೂಡ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ರಾಯಭಾರ ಕಚೇರಿಯಿಂದ ಕೊಟ್ಟಿರುವಂತ ಮಾಹಿತಿ ಇದು. ವಿಶೇಷವಾಗಿ ವಾಯು ಭೂಪ್ರದೇಶ ಮೂಲಕ ಪ್ರಯಾಣ ಮಾಡಬೇಡಿ, ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥದ್ದು ಕೂಡ ಈ ರೀತಿಯಾಗಿ ಒಂದು ಸಹಾಯವಾಣಿ ಕೂಡ ಆರಂಭ ಮಾಡಿಕೊಂಡಿದ್ದಾರೆ. cons.tehran@mea.government.in ಇಮೇಲ್, ಈ ಇಮೇಲ್ ಮೂಲಕ ಅವರಿಗೆ ಸಂಪರ್ಕ ಮಾಡಬಹುದು. ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ಈ ಒಂದು ಇಮೇಲ್ ಮೂಲಕ ಸಂಪರ್ಕ ಮಾಡಿ ಸಮಸ್ಯೆ ಆಗ್ತಾ ಇರೋದನ್ನ ತಿಳಿಸಬಹುದು ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿನ ರಾಯಭಾರ ಕಚೇರಿಯಿಂದ ಭಾರತೀಯರಿಗೋಸ್ಕರ ಮಾಡಿರುವಂತಹ ಒಂದು ಸೇವೆ.